ಎಲ್ಲಮ್ಮ ಹೋಗ್ತಿದ್ಯಾ? ಅತ್ತೆ ಆಫೀಸ್ಗೆ ಹೋಗೋಣ ಅಂತ ರೆಡಿ ಆಗ್ತಿದ್ದೆ. ಮದುವೆ ಆಗಿ ಬರೀ 1 ವಾರನೇ ಆಯ್ತು. ಅಷ್ಟು ಬೇಗ ಕೆಲ್ಸಕ್ಕೆ ಹೋಗ್ತಿದ್ಯಾ? ಅತ್ತೆ ನಾನು ಹೋಗ್ತಿರೋ ಆಫೀಸ್ ಬಂದು ನಮ್ಮ ಅಪ್ಪದಲ್ಲ. ಇಷ್ಟ ಬಂದಂಗೆ ಹೋಗೋಕ್ಕೆ, ಇಷ್ಟ ಬಂದಂಗೆ ರಜೆ ಹಾಕೋಕ್ಕೆ. HR ಹತ್ರ ನಾನು ತುಂಬ ರಿಕ್ವೆಸ್ಟ್ ಮಾಡಿಕೊಂಡು 1 ವಾರ ಎಕ್ಸ್ಟ್ರಾ ಲೀವ್ ಕೊಡಿ ಅಂತ ನಾನು ತೊಗೊಂಡಿದ್ದು. ನೀನು ಮದುವೆ ಆಗಿರೋ ಹುಡುಗಿ ಥರನೇ ಕಾಣಿಸ್ತಿಲ್ಲ. ತಾಳಿ ಹಾಕೊಂಡಿಲ್ಲ, ಬಳೆ ಹಾಕೊಂಡಿಲ್ಲ, ಕಾಲ್ ಚೈನ್ ಹಾಕೊಂಡಿಲ್ಲ. ಅತ್ತೆ ನಾನು ಮದುವೆ ಆಗಿದ್ದೀನಿ, ಹೌದು. ಅದಕ್ಕಂತ ನಾನು ಕಾಲುಂಗುರ, ಬಳೆ, ತಾಳಿ ಹಾಕೊಬೇಕಂತ ಏನಾದ್ರು ಅವಶ್ಯಕತೆ ಇದೆಯಾ? ಆ್ಯಂಡ್ ಮೋರ್ ಓವರ್ ನಾನು ಕೆಲ್ಸಕ್ಕೆ ಹೋಗ್ತಾ ಇರೋದು ಫ್ಯಾಷನ್ ಶೋ ಮಾಡೋಕ್ಕಲ್ಲ, ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಕೆಲಸ ಮಾಡೋಕ್ಕೆ. ಅಯ್ಯೋಯ್ಯೋ, ನಾನು ಏನಪ್ಪ ಮಾಡಲಿ? ನನ್ನ ರಿಲೇಟಿವ್ಸ್ ಎಲ್ಲ ನೀನು ಮದುವೆ ಆಗಿಲ್ಲ ಹುಡುಗಿ ಥರ ಕಾಣಿಸ್ತಿದ್ಯಾ ಅಂತ ಹೇಳ್ತಾ ಇದ್ದಾರೆ. ಅತ್ತೆ ವಿನಯ್ ಅವರು ಮದುವೆ ಆಗಿಲ್ಲ ಥರನೇ ಕಾಣಿಸ್ತಾ ಇರೋದು. ನೀವು ವಿನಯ್ ಅವ್ರಿಗೆ ಬ್ಯಾಂಗಲ್, ತಾಳಿ, ಕಾಲುಂಗುರ ಪ್ರತಿಯೊಂದೂ ಹಾಕ್ಕೊಳ್ಳಿ ಅಂತ ಹೇಳಿ. ನಾನು ಬ್ಯಾಂಗಲ್ ಪ್ರತಿಯೊಂದೂ ಹಾಕ್ಕೊತೀನಿ. ಮತ್ತು ನಾವಿಬ್ಬರು ಒಟ್ಟಿಗೆ ಆಫೀಸ್ಗೆ ಹೋಗಿ ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿಗೆ ಡ್ಯಾನ್ಸ್ ಆಡ್ತೀವಿ. ಅಟ್ಲೀಸ್ಟ್ ಚೂಡಿದಾರ್ ಆದರೂ ಹಾಕೊಂಡು ಹೋಗಮ್ಮ. ಮತ್ತು ನಾನು ಹೋಗೋ ಆಫೀಸಲ್ಲಿ ಪ್ರತಿಯೊಬ್ಬರೂ ಫಾರ್ಮಲ್ ವೇರೇ ಹಾಕ್ಕೊಂಬರೋದು. ನಾನು ಅವ್ರ ಮಧ್ಯದಲ್ಲಿ ಚೂಡಿದಾರ್ ಹಾಕ್ಕೊಂಡು ಕೂತ್ಕೊಂಡ್ರೆ ನನಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಆ್ಯಂಡ್ ಇನ್ನೊಂದು ವಿಷಯ, ಯಾವ್ದಾದ್ರು ಫ್ಯಾಮಿಲಿ ಫಂಕ್ಷನ್ ಬಂದರೆ ಇಲ್ಲ ವೆಡ್ಡಿಂಗ್ ಇದ್ದರೆ ನಾನು ಡೆಫಿನೆಟ್ಲಿ ಸೀರೆ, ತಾಳಿ, ಕಾಲುಂಗುರ, ಬ್ಯಾಂಗಲ್ ಎಲ್ಲ ಹಾಕ್ಕೊತೀನಿ. ನಿಮ್ಗಂತೂ ಬೇಜಾರೇ ಮಾಡಿಸಲ್ಲ ಆ ಟೈಮಲ್ಲಿ.